ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾದ ನಂತರ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಧರಣಿ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ. ನೋಡಿ, ಖಮೇನಿ ಸುಮಾರು 35 ವರ್ಷಗಳ ಕಾಲ, ಸುಮಾರು 3.5 ದಶಕ ಅನ್ಕೊಳ್ಳಿ, ಅಲ್ಲಿವರೆಗೂ ಕೂಡ ಕಪ್ಪಿ ಮುಷ್ಟಿಯಲ್ಲಿ ಆಟ ಆಡಿಸ್ತಾ ಇದ್ರು ಇರಾನನ್ನ. ಅವರನ್ನ ಈಗಾಗಲೇ ಹತ್ಯೆ ಮಾಡಲಾಗಿದೆ. ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲೂ ಕೂಡ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ ಧರಣಿ. ಶ್ರೀನಗರ ಸೇರಿ ಹಲವೆಡೆ ಪ್ರತಿಭಟನೆಯ ವೇಳೆ ಹಿಂಸಾಚಾರ ಭುಗಿಲೆದ್ದಿದೆ. ಪೊಲೀಸರು ಸೇನಾ ಸಿಬ್ಬಂದಿ ಜೊತೆ ವಾಗ್ವಾದವೇ ನಡೆದಿದೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದ ಮಾಡ್ತಿರೋದು. ಮುಂಜಾಗ್ರತಾ ಕ್ರಮವಾಗಿ ಟೈಟ್ ಸೆಕ್ಯೂರಿಟಿಯನ್ನ ಏರ್ಪಡಿಸಲಾಗಿದೆ. ಪ್ರತಿಭಟನೆಯ ಹಿನ್ನೆಲೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಉದ್ರಿಕ್ತರ ಗುಂಪನ್ನ ಚದುರಿಸುವುದಕ್ಕೆ ಅಶ್ರುವಾಯು ಪ್ರಯೋಗವನ್ನ ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ಹಾಗೆ. ಈಗ ಇಸ್ಲಾಮಿಕ್, ಅದರಲ್ಲೂ ಕೂಡ ಶಿಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರನ್ನ ಒಂದು ರೀತಿಯಲ್ಲಿ ಸೆಳೆಯುವಂತ ಪ್ರಯತ್ನವನ್ನ ಖಮೇನಿ ಮಾಡಿದ್ರು. ಅವರ ಆದೇಶವೇ ಒಂದು ರೀತಿ ಗುರುವಿನ ಆದೇಶ ಅನ್ನುವಂತ ರೀತಿಯಲ್ಲಿ ಮುಸ್ಲಿಮರು ಪಾಲಿಸ್ತಾ ಬರ್ತಾ ಇದ್ರು. ಆ ಹಿಂಸಾಚಾರ ಎಲ್ಲಿವರೆಗೂ ಹಬ್ಬಿದೆ ಅಂತ ಹೇಳಿದ್ರೆ, ಈಗ ನಮ್ಮ ದೇಶಕ್ಕೂ ಕೂಡ ಆ ಗಾಳಿ ಬೀಸಿದೆ. ಅದು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಪೆಹಲ್ಗಾಮ್ ಅಟ್ಯಾಕನ್ನ ನಾವು ಗಮನಿಸಿದಾಗ ಎಷ್ಟು ಜನ ಭುಗಿಲೆದ್ದಿದ್ರು, ಎಷ್ಟು ಜನ ಧರಣಿ ಕುಳಿತುಕೊಂಡಿದ್ರು ಅನ್ನೋದು ಬಹುತೇಕರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಮೇಣದ ಬತ್ತಿಯನ್ನ ಹೊತ್ತಿಸೋದ್ರ ಮೂಲಕ, ಕಪ್ಪು ಬಟ್ಟೆಗಳನ್ನ ಹಾಕೊಳ್ಳೋದ್ರ ಮೂಲಕ ಜೈಕಾರವನ್ನ ಮುಳುಗಿಸ್ತಿದ್ದಾರೆ. ಅಥವಾ ಇದು ತಪ್ಪು ಅನ್ನೋದ್ರ ಮೂಲಕ ಇಸ್ರೇಲ್ಗೆ ಪಾಠ ಕಲಿಸಬೇಕು, ಅಮೆರಿಕ ಮಾಡಿ ಸರಿಯಲ್ಲ ಅನ್ನೋದಾಗಿ ಆಕ್ರೋಶಗಳನ್ನ ನೋಡಬೇಕು. ಆದ್ರೆ ಇದೇ ನಮ್ಮ ದೇಶದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಎಷ್ಟು ಜನ ಧ್ವನಿಯನ್ನ ರೈಸ್ ಮಾಡಿದ್ರು. ಅಂದ್ರೆ ನಮ್ಮ ದೇಶದಲ್ಲೇ ಇದ್ಕೊಂಡು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಸಂಖ್ಯೆ ಇದೆಯಲ್ಲ, ಆ ಪ್ರತಿಭಟನಾಕಾರರ ವಾಗ್ವಾದ ಇದೆಯಲ್ಲ, ಕೇಳಿದ್ರೆ ಅಬ್ಬಬ್ಬಾ ಏನು ಪ್ರೇಮ ಪ್ರೀತಿಯನ್ನ ಮೊಳಗಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಉದ್ವಿಗ್ನತೆಯನ್ನ ಅಥವಾ ಕೋಮು ಸಂಘರ್ಷಕ್ಕೆ ಕಾರಣವಾಗಬಿಡಬಹುದು ಅನ್ನುವಂತ ಕಾರಣಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆಯ ಹಿನ್ನೆಲೆ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸದ್ಯ ಉದ್ರಿಕ್ತರ ಗುಂಪು ಇದನ್ನ ರಾಜಕೀಯವಾಗಿ ಕೂಡ ಪ್ರೇರೇಪಣೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ, ಅವ್ರು ಯಾರು ಕೂಡ ಅವರವರ ಪ್ರೀತಿ ಪ್ರೇಮವನ್ನ ಪ್ರತಿಭಟನೆಯ ಮೂಲಕ ತೋರಿಸುವವರು ಇರ್ತಾರೆ. ಇದ್ರ ಮಧ್ಯದಲ್ಲಿ ಇನ್ನಷ್ಟು ಕಿಡಿ ಹೊತ್ತಿಸುವಂತಹ, ನಮ್ಮ ದೇಶದಲ್ಲಿ ಯುದ್ಧ ಆದ್ರೂ ಪರವಾಗಿಲ್ಲ, ಒಂದಷ್ಟು ಧ್ವಂಸ ಆದ್ರೂ ಪರವಾಗಿಲ್ಲ ಅಂತ ಕೆಲವೊಂದಷ್ಟು ಕಿಡಿಗೇಡಿಗಳು ಕೂಡ ಕೈವಾಡವನ್ನ ಮಾಡ್ತಾರೆ. ಹಾಗಾಗಿ ಉದ್ರಿಕ್ತರ ಗುಂಪನ್ನ ಚದುರಿಸೋದಕ್ಕೆ ಅಶ್ರುವಾಯು ಪ್ರಯೋಗ ಕೂಡ ದೇಶದ ಕೆಲವೊಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ, ಬಹುತೇಕವಾಗಿ ನಿಮಗೆ ಗೊತ್ತಿರೋ ಹಾಗೆ ದೆಹಲಿ, ಉತ್ತರ ಪ್ರದೇಶ, ಹಾಗೆ ಈ ಜಮ್ಮು ಮತ್ತು ಕಾಶ್ಮೀರ ಬಹಳಷ್ಟು ಸೂಕ್ಷ್ಮ ಸೆನ್ಸಿಟಿವ್ ಪ್ರದೇಶಗಳು, ಅದೆಲ್ಲ ಅದರ ಮೇಲೀಗ ಕಣ್ಣನ್ನ ಇಡಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಏನಾದ್ರೂ ಸಂಬಂಧಪಟ್ಟಂತೆ ಇವರೇನಾದ್ರೂ ಕೈವಾಡಗಳನ್ನ ಮಾಡೋದು, ಕಿಡಿಗೇಡಿತನವನ್ನ ಮಾಡೋದು, ಅಲ್ಲಲ್ಲಿ ಸ್ಫೋಟಕ ವಸ್ತುಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. Well,